ಸ್ನೇಹಿತರೆ ನಮಸ್ತೆ, ಹೇಗಿದ್ದೀರಿ ನೀವೆಲ್ಲ? ಕರ್ನಾಟಕದ ಮಂದಿ ಎಲ್ಲೆಲ್ಲೂ ಇರ್ಬೋದು, ಕರ್ನಾಟಕದಲ್ಲಿರ್ಬೋದು, ಹಾಗೆ ಬೇರೆ ಕಂಟ್ರಿಲೂ ಕೂಡ ಇರ್ಬೋದು, ದೇಶದ ಎಲ್ಲೆಲ್ಲೂ ಕೂಡ ಇರ್ಬೋದು. ಸೊ ನೀವೆಲ್ಲ ಬನ್ನಿ ನಮ್ಮ ವಿಡಿಯೋದಲ್ಲಿ ನೋಡ್ಬೋದು. ಇವೆಲ್ಲ ನೋಡ್ಬೋದು ನಮ್ಮ ವಿಡಿಯೋದಲ್ಲಿ. ಸಕಲೇಶ್ಪುರ ಘಾಟಿ ತನಕ ಹೋಗ್ತದೆ ನಮ್ಮ ಜರ್ನಿ. ಸ್ನೇಹಿತರೆ ಸ್ವಾಗತ ಸುಸ್ವಾಗತ ನಮ್ಮ ಈ ಹೊಸ ಜರ್ನಿಗೆ. ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇದು ಯಾವ ರೈಲ್ವೆ ಸ್ಟೇಷನ್ ಅಂತ ನೀವು ಕಮೆಂಟ್ ಮಾಡಬೇಕು. ಎಲ್ಲೂ ನೋಡಲಿಕ್ಕಿಲ್ಲ, ಪಟಕ್ ಅಂತ ನೀವು ಕಮೆಂಟ್ ಮಾಡಬೇಕು ಯಾವ ರೈಲ್ವೆ ಸ್ಟೇಷನ್ ಅಂತ ಹೇಳಿ. ಸ್ನೇಹಿತರೆ ಬೇಗ ಕಮೆಂಟ್ ಮಾಡಿ. ಸ್ನೇಹಿತರೆ ನಾನು ಹೇಳ್ಬೋದಾ ಯಾವ ರೈಲ್ವೆ ಸ್ಟೇಷನ್? ನಿಮ್ಗೆ ನೋಡಿದ್ದು ಗೊತ್ತಾಗ್ಬೋದು. ಐ ಥಿಂಕ್ ಆಲ್ಮೋಸ್ಟ್ ನಿಮಗೆ ಗೊತ್ತಿರುತ್ತೆ, ಇದೊಂದು ಫೇಮಸ್ ರೈಲ್ವೆ ಸ್ಟೇಷನು. ಸೊ ಘಾಟ್ ಸೆಕ್ಷನ್, ವೆಸ್ಟರ್ನ್ ಘಾಟ್ಗೆ ಫೇಮಸ್ ಆದಂಥ ರೈಲ್ವೆ ಸ್ಟೇಷನ್ ಇದು. ಸೊ ಅದು ಸ್ವಲ್ಪ ಫೇಮಸ್ಸು. ಇಲ್ಲಿ ನೋಡ್ಬೋದು ಮಾಲ್ ಗಾಡಿ ಅಂದರೆ ಗೂಡ್ಸ್ ಗಾಡಿ ಅಂತ ಹೇಳ್ತೇವಲ್ಲ, ಈ ಗಾಡಿಗಳೇ ಅಂದರೆ ಮಾಲ್ ಗಾಡಿಗಳೇ ನಮಗೆ ಇಂಡಿಯನ್ ರೈಲ್ವೆಗೆ ಹೆಚ್ಚು ರೆವೆನ್ಯೂ ಜನ್ರೇಟ್ ಮಾಡುವಂಥವು. ಸೊ ಇಲ್ಲಿ ನೋಡಿ ರೈಲ್ವೆ ಸ್ಟೇಷನಲ್ಲಿದೆ ಮಾಲ್ ಗಾಡಿ. ಇದು ಮಂಗಳೂರಿಂದ ಬೆಂಗಳೂರು ಕಡೆ ಹೊರಟಿದೆ. ಏನು ವ್ಯೂ ಗುರು ಖತರ್ನಾಕ್ ಇದೆ ಅಲ್ಲ, ಎಷ್ಟು ಸುಂದರ ಆಗಿದೆ ನೋಡಿ. ಸ್ನೇಹಿತರೆ ಇದೇ ನೋಡಿ ವೆಸ್ಟರ್ನ್ ಘಾಟಿನ ಡೋರ್ ರೈಲ್ವೆ ಸ್ಟೇಷನ್ ಅಥವಾ ಬಾಗಿಲು ರೈಲ್ವೆ ಸ್ಟೇಷನ್ ಅನ್ಬೋದು. ಇದನ್ನು ಸಕಲೇಶ್ಪುರ ರೈಲ್ವೆ ಸ್ಟೇಷನ್. ಸೊ ಕೆಲಸ ಕಾಮಗಾರಿ ಎಲ್ಲ ನಡೀತಾ ಇದೆ ರೈಲ್ವೆ ಸ್ಟೇಷನಲ್ಲಿ. ಸೊ ಇದೊಂದು ಸುಂದರವಾದ ರೈಲ್ವೆ ಸ್ಟೇಷನು ನಮ್ಮದು ಕರ್ನಾಡಿದು. ಸ್ನೇಹಿತರೆ ಇದೆ ನೋಡಿ ಕಾರವಾರ ಎಕ್ಸ್ಪ್ರೆಸ್ನ ಜನರಲ್ ಬೋಗಿ. ಜನ ಎಷ್ಟು ಇರಲ್ಲ, ಇದರಲ್ಲಿ ಕಡಿಮೆ ಇರ್ತದೆ. ಸ್ನೇಹಿತರೆ ನೀವೆಲ್ಲಾದರೂ ಹೋದರೆ ಸೊ ನೀವು ರೂಮ್ ಬುಕ್ ಮಾಡಬೇಕಾ, ಮೇಕ್ ಮೈ ಟ್ರಿಪ್ ಬುಕ್ ಮಾಡಿ. ಅದರಲ್ಲಿ ನಿಮಗೆ ಸೂಪರ್ ಅಂದರೆ ಒಳ್ಳೆ ರೇಟಿಂಗಲ್ಲಿ ರೂಮ್ ಎಲ್ಲ ಸಿಗುತ್ತೆ. ಸೊ ಗ್ಯಾರಂಟಿಡ್ ಆಗಿರುತ್ತೆ, ಸೇಫ್ ಆಗಿರುತ್ತೆ, ಸೆಕ್ಯೂರ್ ಆಗಿರುತ್ತೆ. ಮೇಕ್ ಮೈ ಟ್ರಿಪ್ ತುಂಬ ಒಳ್ಳೆಯದು ಅಂತ ನಾನು ಸ್ವಲ್ಪ ರೆಕಮೆಂಡ್ ಮಾಡ್ತೇನೆ ನಿಮಗೆ. ಸ್ನೇಹಿತರೆ ಇದು ನಮ್ಮ ಕರ್ನಾಟಕದ ಅತ್ಯಂತ ಸುಂದರವಾದ ರೈಲು ಮಾರ್ಗಗಳಲ್ಲಿ ಒಂದು ಸಕಲೇಶ್ಪುರ ರೈಲು ಪ್ರಯಾಣದ ಬಗ್ಗೆ ನೋಡೋಣ. ಸ್ನೇಹಿತರೆ ನಿಮಗೆ ಗೊತ್ತಿದೆಯಾ ಭಾರತದ ಅತ್ಯಂತ ಅಪಾಯಕಾರಿ ಹಾಗೂ ಸುಂದರ ರೈಲು ಮಾರ್ಗ ಯಾವುದು ಅಂತ? 100ಕ್ಕೂ ಹೆಚ್ಚು ಸೇತುವೆಗಳು, ಹಲವಾರು ಜಲಪಾತಗಳು, ಹಾಗೆ ಕಾಡಿನ ಮಧ್ಯೆ ಸಾಗುವಂತಹ ರೈಲು ಮಾರ್ಗ ಇದೆಲ್ಲ ಇರುವುದು ನಮ್ಮ ಸಕಲೇಶ್ಪುರದಲ್ಲಿ. ಈ ನಮ್ಮ ಸಕಲೇಶ್ಪುರದಲ್ಲಿ ರೈಲಲ್ಲಿ ಸಾಗುವ ಪ್ರತಿಯೊಂದು ಕ್ಷಣದಲ್ಲಿ ನಿಮ್ಮ ಜೀವ ಒತ್ತಡವನ್ನು ಮರೆಮಾಚಿಸುತ್ತದೆ. ಸ್ನೇಹಿತರೆ ಇಲ್ಲಿ ಕೇಳಿ, ನಮ್ಮ ಸಕಲೇಶ್ಪುರ ರೈಲ್ವೆ ನಿಲ್ದಾಣ ಬಗ್ಗೆ ಸ್ವಲ್ಪ ತಿಳಿಯೋಣವಾ? ಸಕಲೇಶ್ಪುರ ರೈಲ್ವೆ ನಿಲ್ದಾಣ ಇದೆಯಲ್ಲ, ಇದು ಹಾಸನ ಜಿಲ್ಲೆಯಲ್ಲಿ ಬರ್ತದೆ. ಇದು ಮಂಗಳೂರು ಮತ್ತು ಹಾಸನ ರೈಲ್ವೆ ಮಾರ್ಗದ ನಡುವಲ್ಲಿ ಅಂದರೆ ಮಧ್ಯಭಾಗದಲ್ಲಿ ಸಿಗುವಂಥ ಕಾಡು ಪ್ರದೇಶಗಳಲ್ಲಿ ಸಿಗುವಂಥ ರೈಲ್ವೆ ಸ್ಟೇಷನ್ ಆಗಿದೆ. ಇದರ ಸ್ಟೇಷನ್ ಕೋಡ್ ಬಂದು SKLR ಅಂತ ಬರ್ತದೆ ಸಕಲೇಶ್ಪುರ. ಇಲ್ಲಿ ಪ್ಲಾಟ್ಫಾರ್ಮ್ನು 3 ಪ್ಲಾಟ್ಫಾರ್ಮ್ ನೋಡ್ಲಿಕ್ಕೆ ಸಿಗುತ್ತೆ. ಈ ಝೋನ್ ಇದೆಯಲ್ಲ ಸೌತ್ ವೆಸ್ಟರ್ನ್ ಝೋನಲ್ಲಿ ಬರ್ತದೆ. ಇಲ್ಲಿ ಪ್ರತಿದಿನ ಹಲವಾರು ಟ್ರೈನ್ಗಳು ಸಾಗ್ತವೆ. ಗೂಡ್ಸ್ ಟ್ರೈನ್ ಇರಲಿ, ಪ್ಯಾಸೆಂಜರ್ ಟ್ರೈನ್ ಎಲ್ಲ ಇಲ್ಲಿ ಕ್ರಾಸ್ ಆಗುತ್ತೆ. ಅಂದರೆ 15ರಿಂದ 40 ರೈಲ್ಗಳು ಹಾದು ಹೋಗ್ತವೆ. ಇಲ್ಲಿ 40 ಅಂತ ಹೇಳಿದರೆ ನಿಮಗೆ ಪ್ಯಾಸೆಂಜರ್ ಟ್ರೈನಿಂದ ಗೂಡ್ಸ್ ಟ್ರೈನ್ಗಳು ಜಾಸ್ತಿ ಅನ್ಬೋದು. ನೋಡಿ ನಮ್ಮ ಕ್ರಾಸ್ ಆಗ್ತಿದೆ ನಮ್ಮ ಕಾರವಾರ ಎಕ್ಸ್ಪ್ರೆಸ್ಸು ಸಕಲೇಶ್ಪುರಿಂದ. ತುಂಬ ಚೆಂದ ಇದೆ ರೈಲ್ವೆ ಸ್ಟೇಷನ್. ರೈಲ್ವೆ ಸ್ಟೇಷನ್ ಮುಂದ್ಗಡೆ ನಿಮಗೆ ಒಳ್ಳೆ ವ್ಯೂ. ಇಲ್ಲಿ ನೋಡಿ ವ್ಯಾಕ್ಸ್ 7 ಇದೆ, ಅಲ್ಲ WD4 ಇದೆ ಅನಿಸುತ್ತೆ. ತುಂಬ ಹಳೆ ಇಂಜಿನು. ಇದು ಕೂಡ ನೋಡಿ WDG4 ಅನಿಸುತ್ತೆ. ಚೆಂದ ಅಲ್ವಾ ಇದು ಇಂಜಿನು? ಓಲ್ಡು ಬಟ್ ನೋಡೋಕ್ಕೆ ಚೆಂದ ಆಗುತ್ತೆ. ಈ ರೈಲ್ವೆ ಸ್ಟೇಷನಲ್ಲಿ ನಿಮಗೆ ಬೆಂಗಳೂರು, ಮಂಗಳೂರು, ಕರಾವಳಿ ಪ್ರದೇಶಕ್ಕೆಲ್ಲ ಹೋಗೋಕ್ಕೆ ಒಂದು ಉತ್ತಮವಾದ ರೈಲ್ವೆ ಮಾರ್ಗ ಇದಾಗಿದೆ. ರೈಲ್ವೆ ಸ್ಟೇಷನ್ ಕೂಡ ಆಗಿದೆ. ಸಂಪರ್ಕ ರೈಲ್ವೆ ಸ್ಟೇಷನ್ ಅನ್ಬೋದು. ಪ್ರಕೃತಿ ಸೌಂದರ್ಯಕ್ಕೆ ಮಾಡಿಸಿರುವಂಥ ರೈಲ್ವೆ ಸ್ಟೇಷನ್ ಸಕಲೇಶ್ಪುರ ರೈಲ್ವೆ ಸ್ಟೇಷನ್ನು. ಇಲ್ಲಿ ನೋಡ್ಬೋದು ನಿಮಗೆ ರೈಲ್ವೆ ಸ್ಟೇಷನ್ ಮುಂದ್ಗಡೆನೆ ಕಾಫಿ ತೋಟಗಳು, ಮಂಜು ಮುಸುಕಿರುವಂತಹ ಬೆಟ್ಟಗಳು, ಕಾಡುಗಳು, ನದಿಗಳು ಎಲ್ಲ ಈ ರೈಲ್ವೆ ಸ್ಟೇಷನ್
ಸ್ಟೇಷನಿಂದ ಹೊರಟು ಮಂಗಳೂರು ಕಡೆ ಸಾಗುವತ್ತ ನಿಮಗೆಲ್ಲ ವ್ಯೂಗಳು ನೋಡೋಕ್ಕೆ ಸಿಗುತ್ತೆ. ಅತ್ಯಂತ ಸುಂದರವಾದ ರೈಲ್ವೆ ಸ್ಟೇಷನ್ನು ಸಕಲೇಶಪುರ. ದಟ್ಟವಾದ ಕಾಡು, ಹಿರಿದಾದ ಸುರಂಗಗಳು, ಆ ಸುರಂಗದ ಕತ್ತಲೆಯಿಂದ ಹೊರಬರುವ ಬೆಳಕು, ಆ ಟ್ರೈನಿನಲ್ಲಿ ನಮ್ಮ ಪಯಣ, ಅದೊಂದು ಸುಂದರ ಅನುಭವ ಈ ಸಕಲೇಶಪುರ ರೈಲ್ವೆ. ಸ್ನೇಹಿತರೆ, ನಿಮಗೆ ಗೊತ್ತಿದೆಯಾ, ಈ ರೈಲು ಮಾರ್ಗವು ಭಾರತದ ಅತ್ಯಂತ ಸುಂದರಮಯವಾದ ರೈಲು ಮಾರ್ಗವಾಗಿದೆ. ಇದರಲ್ಲಿ 50ಕ್ಕೂ ಹೆಚ್ಚು ಸುರಂಗ ಮಾರ್ಗಗಳು ಸಿಗುತ್ತವೆ ಹಾಗೂ 106 ಸೇತುವೆಗಳು, ತಿರುವುಗಳಿಂದ ಕೂಡಿದ ಟ್ರ್ಯಾಕ್ಗಳನ್ನು ನೀವು ಇಲ್ಲಿ ನೋಡ್ಬೋದು. ಹಾಗೆ ದಟ್ಟವಾದ ಅರಣ್ಯ, ಹಕ್ಕಿ ಪಕ್ಷಿಗಳು ಎಲ್ಲ ನೋಡ್ಲಿಕ್ಕೆ ಸಿಗತ್ತೆ. ಈ ಘಾಟ್ ಸೆಕ್ಷನ್ ಬಹಳ ಕಠಿಣವಾಗಿದೆ. ಇದು ಭಾರತೀಯ ರೈಲಿನ ಅತ್ಯಂತ ಸವಾಲಿನ ಮಾರ್ಗಗಳಲ್ಲಿ ಒಂದಾಗಿದೆ. ಇದು ಸ್ನೇಹಿತರೆ, ಸಕಲೇಶಪುರ ಇದೆಯಲ್ಲ, ಪಶ್ಚಿಮ ಘಟ್ಟಗಳ ಮಧ್ಯೆ ಇರುವ ಸುಂದರವಾದ ಸ್ವರ್ಗದಂತಿರುವಂತಹ ಕಾಡು, ದಟ್ಟ ಅಡವಿಯಾಗಿದೆ ಇದೊಂದು ಸಕಲೇಶಪುರ. ಇಲ್ಲಿ ಕಾಫಿ ತೋಟಗಳು ಹಾಗೂ ಮಂಜು ತುಂಬಿದ ಬೆಟ್ಟಗಳು ಮತ್ತು ಹಿರಿದಾದ ಕಾಡುಗಳು ನೋಡ್ಲಿಕ್ಕೆ ಸಿಗತ್ತೆ. ಗುರು, ಮುಂದ್ಗಡೆ ನೋಡು, ಇದೇ ಸಕಲೇಶಪುರ. ವೆಸ್ಟರ್ನ್ ಘಾಟ್ ಶುರುವಾಗೋದೇ ಇಲ್ಲಿಂದ. ಹೆಂಗಿದೆ ನೋಡ್ರಿ, ಇವೆಲ್ಲ ಖತರ್ನಾಕ್ ಇರುತ್ತೆ. ನೀವು ಅಂದ್ಕೊಳ್ಬೋದು, ಡೋರ್ ಸೈಡ್ ನಿಂತ್ಕೊಂಡು ನೋಡ್ತಾ ಇದ್ರೆ ಅದೊಂದು ಸ್ವರ್ಗದ ಅನುಭವ. ನೋಡಿ, ಹೆಬ್ಬಸಾಲೆ ನದಿ ಬರ್ತದೆ ಇದೆ. ಹೆಂಗಿದೆ ಅಂದರೆ ಒಮ್ಮೆ ಜರ್ನಿ ಮಾಡಿ ನೋಡಿ ಸಕಲೇಶಪುರದಲ್ಲಿ. ಅಂದರೆ ಕಾರವಾರ ಎಕ್ಸ್ಪ್ರೆಸ್ ನಿಮಗೆ ಪರ್ಫೆಕ್ಟ್ ಟ್ರೈನು. ಬೆಳಗಿನ ಸಮಯದಲ್ಲಿ ಬರ್ತದೆ, ಯಶವಂತಪುರದಿಂದ 7 ಗಂಟೆಗೆ ಬಿಡುತ್ತೆ ಈ ಟ್ರೈನು. ಸಂಜೆ ಏನೋ ಮಂಗಳೂರಿಗೆ ಬರುತ್ತೆ 4 ಗಂಟೆಗೆ. ಉಡುಪಿ ಹೋಗಿ ಆನಂತರ ಅಲ್ಲಿಂದ ಕಾರವಾರಕ್ಕೆ ಹೋಗ್ತೀವಿ. ವ್ಯೂ ನೋಡ್ಗುರು, ಸೂಪರ್ ಈ ಟ್ರೈನು. ಯಾರಾದರೂ ಈ ಟ್ರೈನಲ್ಲಿ ಜರ್ನಿ ಮಾಡಲಿಲ್ಲ ಅಂತ ಹೇಳಿದರೆ ಒಮ್ಮೆ ಈ ಟ್ರೈನಲ್ಲಿ ಜರ್ನಿ ಮಾಡಿ ವಿಂಡೋ ಸೈಡ್ ವ್ಯೂ ತೊಗೊಳ್ಳಿ, ಇಲ್ಲಾದರೆ ಡೋರ್ ಸೈಡ್ ಬಂದು ನಿಂತ್ಕೊಂಡು ವ್ಯೂನ ಎಂಜಾಯ್ ಮಾಡಿ. ವ್ಯೂ ಎಂಜಾಯ್ ಮಾಡುವಾಗ ಜಾಗ್ರತೆ ವಹಿಸ್ಕೊಳ್ಳಿ. ವಿಂಡೋ ಸೈಡ್ ಕೂತಾಗ ಏನು ತೊಂದರೆ ಇರೋದಿಲ್ಲ, ಆದರೆ ಡೋರ್ ಸೈಡ್ ಇದ್ದಾಗ ಜಾಗ್ರತೆ ವಹಿಸ್ಕೊಳ್ಳೋದು ನಿಮ್ಮ ಜವಾಬ್ದಾರಿ ಆಗಿರುತ್ತೆ. ಸ್ನೇಹಿತರೆ, ನಾನಂತೂ ಈ ಸುಂದರ ಜರ್ನಿನ ಅಂದರೆ ಸಕಲೇಶಪುರ ಟ್ರೈನ್ ಜರ್ನಿನ ಎಕ್ಸ್ಪೀರಿಯೆನ್ಸ್ ಮಾಡಿದೆ. ನೀನು ಯಾವಾಗ ಅಂದರೆ ನೀವು ಯಾವಾಗ ಈ ಸಫರ್ನ ಈ ಟ್ರೈನ್ ಜರ್ನಿನ ಎಕ್ಸ್ಪೀರಿಯೆನ್ಸ್ ಮಾಡ್ತೀರಿ? ಕಮೆಂಟ್ ಮಾಡಿ ಯಾವಾಗ ನೀವು ಟ್ರೈನ್ನ ಜರ್ನಿ ಮಾಡ್ತೀರಂತೆ. ಟೈಮು, ಡೇಟು, ಎಷ್ಟು ಗಂಟೆ ಬಿಡುತ್ತೆ, ಎಲ್ಲಿಂದ ಬಿಡುತ್ತೆ, ಅದೆಲ್ಲ ನಾನು ಕಮೆಂಟ್ ಮಾಡ್ತೀನಿ. ಬಟ್ ಈ ಜರ್ನಿನ ಎಂಜಾಯ್ ಮಾಡೋದು ನಿಮ್ಮ ರೆಸ್ಪಾನ್ಸಿಬಲ್ ಆಗಿರುತ್ತೆ. ಒಮ್ಮೆ ಫ್ರೀ ಮಾಡಿಕೊಂಡು ಹಾಲಿಡೇ ಇದ್ದಾಗ ಟ್ರೈನ್ ಜರ್ನಿ ಮಾಡಿ. ರೀಸನೇಬಲ್ ರೇಟಲ್ಲಿ ಟ್ರೈನ್ ಆಫರ್ ಸೀಟ್ ಸಿಗುತ್ತೆ. ಜನರಲ್ ಇದೆ, ಸಿಟ್ಟಿಂಗ್ ಚೇರ್ ಕಾರ್ ಇದೆ. ಸಿಟ್ಟಿಂಗ್ ಚೇರ್ ಕಾರಲ್ಲಿ AC ಇದೆ ಮತ್ತು ಸ್ಲೀಪರ್ ಇದೆ. AC ಸ್ಲೀಪರ್, ನಾನ್ AC ಸ್ಲೀಪರ್, ವಿಸ್ಡಮ್ ವ್ಯೂ ಇದೆ, ಅದು ಕೂಡ ಇದೆ. ನಿಮಗೆ ಯಾವ ಥರ ಬೇಕು ಎಲ್ಲ ವ್ಯವಸ್ಥೆನೂ ಇಂಡಿಯನ್ ರೈಲ್ವೆ ಮಾಡಿ ಕೊಡುತ್ತೆ. ಈ ಸುಂದರ ನೋಟಕ್ಕೆ, ಈ ಸುಂದರ ವಿಸ್ಮಯ ಜರ್ನಿಗೆ ಹೊಣೆಯಾಗಿರುತ್ತೆ ನಮ್ಮ ಇಂಡಿಯನ್ ರೈಲ್ವೆ. ಸೊ ಜರ್ನಿ ಮಾಡೋದು ನಿಮ್ಮ ಜವಾಬ್ದಾರಿ. ನೋಡ್ಕೊಳ್ಳಿ, ಟೈಮ್ ಸಿಗುತ್ತೆ, ಯಾವಾಗ ನಿಮ್ಗೆ ಟೈಮ್ ಸಿಗುತ್ತೆ ನೋಡಿ, ಆವಾಗ ಸಕಲೇಶಪುರದಲ್ಲಿ ಒಮ್ಮೆ ಜರ್ನಿ ಮಾಡಿ. ಉಡುಪಿಗೆ ಬನ್ನಿ, ಉಡುಪಿ ಶ್ರೀಕೃಷ್ಣನ ಸನ್ನಿಧಾನಕ್ಕೆ ಬನ್ನಿ. ಬೆಂಗಳೂರಿಂದ ಬರ್ಬೋದು, ಸಕಲೇಶಪುರದಿಂದ ಬರ್ಬೋದು, ಹಾಸನದಿಂದ ಕೂಡ ಬರ್ಬೋದು. ಒಮ್ಮೆ ಉಡುಪಿ ಮಂಗಳೂರಿಗೆ ಅಂದರೆ ಕರಾವಳಿಗೆ ನಿಮ್ಮ ವಿಸಿಟ್ ಮಾಡಿ. ಸ್ನೇಹಿತರೆ, ಈಗ ನೀವು ಯಶವಂತಪುರ ಆಗಲಿ ಬೆಂಗಳೂರಿಂದ ನೀವು ಪ್ರಯಾಣ ಶುರು ಮಾಡ್ತೀರಿ ಅಂದ್ಕೊಳ್ಳಿ. ಸೊ ನಿಮ್ಮ ಪ್ರಯಾಣ ಬಂದು ಮಂಗಳೂರು ಅಥವಾ ಉಡುಪಿ ಕಾರವಾರಕ್ಕಿದೆ ಅಂದ್ಕೊಳ್ಳಿ. ಆದರೆ ನಿಮ್ಗೆ ಯಾವಾಗ ಮನೆಗೆ ತಲುಪಬೇಕು ಅಂತ ಅನಿಸಲ್ಲ. ಸಕಲೇಶಪುರಕ್ಕೆ ಯಾವಾಗ ಹೋಗುತ್ತೆ ಟ್ರೈನು ಅನಿಸುತ್ತೆ. ಯಾಕಂತ ಹೇಳಿದರೆ ಅಲ್ಲಿನ ಪ್ರಯಾಣವೇ ಅತಿ ಮುಖ್ಯ ಅನ್ನಿಸುತ್ತೆ. ಅಷ್ಟೊಂದು ಚಂದ ಅಲ್ಲಿನ ಪ್ರಯಾಣ. ಇಲ್ಲಿ ನೋಡಿ, ಕೆಲಸಗಾರರೆಲ್ಲ ಕೆಲಸ ಮಾಡ್ತಿದ್ದಾರೆ. ಸೊ ನಮ್ಮ ಪ್ರಯಾಣದ ನೋಡಿ, ಬ್ರಿಡ್ಜ್ ನೋಡಿ ಏನು ಭಯಂಕರ ಇದೆಯಲ್ಲ ನೋಡಿ. ಈ ಸೈಡ್ ಹೆಜ್ಜೆ ಇಲ್ಲ ಇದಕ್ಕೆ.
ಕೆಳಗಡೆ ನದಿ ಹರಿತಾ ಇದೆ. ಸೊ ಎಂಡ್ ಏನು ಇಲ್ಲ, ಚೂರು ಕೆಳಗೆ ನೋಡಿದ್ರೆ ಕೆಳಗೆ ಬಿದ್ದಾಗ ಅನ್ಸುತ್ತೆ, ಅಷ್ಟು ಡೇಂಜರಸ್ ಇದೆ ಇಲ್ಲಿಯ ಪ್ರಯಾಣ. ಅದಕ್ಕೆ ನಾನು ಹೇಳಿದೆ, ಶುರುವಲ್ಲೇ ಹೇಳಿದೆ, ಒಮ್ಮೆ ಪ್ರಯಾಣ ಮಾಡಿ. ಈ ಸಫರ್, ಈ ಜರ್ನಿ ಅತಿ ಸುಂದರ. ಸ್ನೇಹಿತರೆ ನೋಡಿ, ಈಗ ನೀವು ಆ ಸುರಂಗ ಮಾರ್ಗಗಳಲ್ಲಿ ಬರ್ತವೆ. ಈ ನಮ್ಮ ಟ್ರೈನು ಇದೆ ನೋಡಿ, ರೈಲ್ ಒನ್ ಆ್ಯಪು. ಈ ರೈಲ್ ಒನ್ ಆ್ಯಪಲ್ಲಿ ತುಂಬ ಫೇಮಸ್ ಇದೆ, ಹಾಗೂ ಒಳ್ಳೆ ಅನುಕೂಲಗಳು ಇದೆ. ವ್ಯೂ ನೋಡಿ ಇದು ಹೆಂಗಿದೆ, ಖತರ್ನಾಗಿಲ್ವಾ? ಸ್ವಚ್ಛ ಸುಂದರವಾದ ಈ ರೈಲ್ವೆ ಹಾದಿ, ಹಸಿರು ಕಾನನಗಳ ನಡುವೆ ಸಾಗುವಂಥ ಈ ಪಯಣ ಅತ್ಯಂತ ಸುಂದರ, ಅತ್ಯಂತ ಮನೋಹರವಾದದ್ದು. ಈಗ ನೋಡಿ ಸ್ನೇಹಿತರೆ, ದೊಡ್ಡ ಕಾನನಲ್ವ ಇದು, ದೊಡ್ಡದಾದ ಕಾಡು. ಈ ಕಾಡಿನ ನಡುವೆ ದೊಡ್ಡದಾದ ಸುರಂಗ ಮಾರ್ಗಗಳು ಬರ್ತವೆ. ಈ ಸುರಂಗ ಮಾರ್ಗಗಳ ನಡುವೆ ಹೋಗುವಾಗ ಇಲ್ಲಿ ನೋಡಿ ಸ್ನೇಹಿತರೆ, ಮುಂಚಿನ ಅದು ಅಂದರೆ ಓಲ್ಡ್ ಟ್ರೈನ್ ಟ್ರ್ಯಾಕ್ ಆಗಿತ್ತು, ಅಲ್ಲಿ ಹೋಗ್ತಾ ಇತ್ತು. ಬಟ್ ಟ್ರ್ಯಾಕ್ನ ಈಗ ಚೇಂಜ್ ಮಾಡಿದ್ದಾರೆ. ಸೊ ಎಲೆಕ್ಟ್ರಿಫೈಡ್ ಆಗಿದೆಯಲ್ಲ, ಆವಾಗಿಂದ ಇದು ಚೇಂಜ್ ಆಗಿದೆ. ನಾನು ಏನು ಹೇಳ್ತಾ ಇದ್ದೆ ಅಂತ ಹೇಳಿದೆ, ಸೊ ಈಗ ದಟ್ಟ ಕಾಡಿನ ನಡುವೆ ಸುರಂಗ ಮಾರ್ಗಗಳು ಸಿಗ್ತವೆ. ಈ ಸುರಂಗ ಮಾರ್ಗದ ನಡುವೆ ಹೋಗುವಾಗ ಹಠಾತ್ ಕತ್ತಲೆ, ಸುರಂಗದ ಹೊರಗೆ ಬರುವಾಗ ಬೆಳಕು. ಅದೇ ರೀತಿಯಲ್ವೇ ನಮ್ಮ ಜೀವನದ ಅನುಭವ, ಪ್ರಯಾಣ, ಕಷ್ಟ ಸುಖಗಳು ಎಲ್ಲ ಬಂದು ಹೋಗುತ್ತವೆ. ನಿಮ್ಮ ಜೀವನದಲ್ಲಿ ಒಮ್ಮೆ ಆದರೂ ಈ ರೈಲು ಪ್ರಯಾಣ ಮಾಡಲೇಬೇಕು, ಸಕಲೇಶ್ಪುರದ್ದು, ಆಯಿತಾ? ಇದು ಒಂದು ಕೇವಲ ಪ್ರಯಾಣ ಆಗಿರೋದಿಲ್ಲ, ಅದು ಸುಂದರವಾದ ಅನುಭವ, ಒಂದು ನೆನಪು. ನೋಡಿ ಸ್ನೇಹಿತರೆ, ಮುಂದ್ಗಡೆ ರೆಡಿ ಇದೆ ಕಾರವಾರ ಎಕ್ಸ್ಪ್ರೆಸ್ ಅಪೋಸಿಟು. ಅಂದರೆ ಒಂದು ಯಶವಂತಪುರದಿಂದ ಕಾರವಾರಕ್ಕೆ ಬಂದಿರುತ್ತೆ, ಹಾಗೆ ಕಾರವಾರದಿಂದ ಇನ್ನೊಂದು ಬೆಂಗಳೂರಿಗೆ ಹೊರಟಿರುತ್ತೆ. ಇದು ನಮ್ಮದು ಹೋಗುತ್ತಿರುವಂಥದ್ದು ಕಾರವಾರಕ್ಕೆ, ಇಲ್ಲಿ ನಿಂತಿರುವಂಥದ್ದು ಬೆಂಗಳೂರಿಗೆ ಹೋಗುವಂಥದ್ದು. ಅಗಲ್ ಬಗಲ್ ಮೇ ಅಂತಾರಲ್ಲ ಹಾಗೆ. ಇಲ್ಲಿ ನೋಡಿ ಕಾರವಾರ ಎಕ್ಸ್ಪ್ರೆಸ್, ವೆಸ್ಟರ್ನ್ ವ್ಯೂ ನೋಡ್ಬೋದು ಇಲ್ಲಿ, ಅದರಲ್ಲಂತೂ ವ್ಯೂ ಸೂಪರ್ ಆಗಿರುತ್ತೆ. ಇಲ್ಲಿ ನೋಡಿ ಕಾರವಾರ ಎಕ್ಸ್ಪ್ರೆಸ್, ಸೇಮ್ ಟ್ರೈನ್ಗಳು ಆಚೆ ಈಚೆ ಅದ್ಲಿ ಬದಲಿ. ಏನು ಗ್ರೇಟ್ ಅಲ್ವಾ? ಸಕಲೇಶ್ಪುರದ ಪಶ್ಚಿಮ ಘಟ್ಟದಲ್ಲಿ ನಿಮ್ಗೆ ಸಿಗುತ್ತೆ. ಎರಡೂ ಟ್ರೈನ್ಗಳು ಆಪಸ್ಸಲ್ಲಿ ಸಿಗುತ್ತೆ. ನೋಡಿ ಸ್ನೇಹಿತರೆ, ಕಾರವಾರ ಎಕ್ಸ್ಪ್ರೆಸ್ ಟ್ರೈನ್ಗಳು ಅಗಲ್ ಬಗಲ್ ಮೇ ಎಷ್ಟು ಚಂದ ಅಲ್ವಾ? ಈ ಎರಡೂ ರೈಲ್ಗಳು ಕ್ರಾಸ್ ಆಗುವುದನ್ನು ನೀವು ದೋಣಿಗಾಲ್ ರೈಲ್ವೆ ಸ್ಟೇಷನ್, ಅಂದರೆ ಸಕಲೇಶ್ಪುರದಲ್ಲ ಸ್ವಲ್ಪ ಮುಂದ್ಗಡೆ ನಿಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ, ದೋಣಿಗಾಲ್ ರೈಲ್ವೆ ಸ್ಟೇಷನ್ ಅಂತ ಹೇಳಿ. ಸೊ ಎರಡೂ ಕಾರವಾರ ಎಕ್ಸ್ಪ್ರೆಸ್ಗಳು ಕ್ರಾಸ್ ಆಗುವಂಥ ಪ್ಲೇಸ್ ಇದು. ನೋಡಿ ಸ್ನೇಹಿತರೆ, ಇದು ಬ್ಯಾಕ್ ಸೈಡಲ್ಲಿ ಕೂಡ ನಿಮಗೆ ಡಬಲ್ ಇಂಜಿನ್ ನೋಡ್ಲಿಕ್ಕೆ ಸಿಗುತ್ತೆ. ಒಂದು ಬ್ರೇಕರ್ ಆಗಿರುತ್ತೆ ಈ ಸಿಚುವೇಶನ್, ಯಾಕಂತ ಹೇಳಿದರೆ ತುಂಬ ವೆಸ್ಟರ್ನ್ ಘಾಟ್ ಡೌನ್ ಆಗಿರುವಂಥದ್ದು. ಸೊ ತುಂಬ ಭಯಂಕರವಾದ ಅಪಾಯಕಾರಿಯಾಗಿರುವಂಥ ರೈಲು ಮಾರ್ಗ. ಸೊ ಅದಕ್ಕಾಗಿ ಮುಂದ್ಗಡೆ 3 ಇಂಜಿನ್ಗಳಿರ್ತವೆ, ಹಿಂದ್ಗಡೆ 2 ಬ್ರೇಕರ್ ಆಗಿರ್ತವೆ, ಯೂಸ್ ಮಾಡ್ಕೊತ ಬರ್ತಾರೆ. ನೋಡಿ ಸ್ನೇಹಿತರೆ, ಇದೇ ದೋಣಿಗಾಲ್ ರೈಲ್ವೆ ಸ್ಟೇಷನ್, ಚಿಕ್ಕದಾದ ಚೊಕ್ಕಟವಾದ ರೈಲ್ವೆ ಸ್ಟೇಷನ್ ದೋಣಿಗಾಲ್. ಅದರಿಂದ ಹಾಗೆ ಮುಂದೆ ಬಂದಾಗ ನೋಡೋಕ್ಕೆ ನಿಮ್ಗೆ ಅದ್ಭುತವಾದ ವ್ಯೂಗಳು ನೋಡ್ಲಿಕ್ಕೆ ಸಿಗುತ್ತೆ. ಪರಿಸರ, ಸುಂದರ ವಾತಾವರಣ, ಹಕ್ಕಿ ಪಕ್ಕಿಗಳ ಕೂಗು, ಕಲರವ, ಅದೆಲ್ಲ ಒಂದು ಸುಂದರ ಅನುಭವ ನಿಮಗೆ ವೆಸ್ಟರ್ನ್ ಘಾಟಲ್ಲಿ ಸಕಲೇಶ್ಪುರದಲ್ಲಿ ನೋಡೋಕ್ಕೆ ಸಿಗುತ್ತೆ. ಮಳೆ ಕಾಡುಗಳ ಸುಂದರ ವಾತಾವರಣ, ಕಾಡುಗಳು ಅತ್ಯಂತ ಅಂದವಾಗಿದೆ, ಹಸಿರು ವಾತಾವರಣ, ಶುದ್ಧವಾದ ಗಾಳಿ. ಈ ನಿಮ್ಮ ಜರ್ನಿ ಕಾರವಾರ ಎಕ್ಸ್ಪ್ರೆಸ್ನಲ್ಲಿ ಹೋಗ್ತಾ ಇರುವಾಗ ಸಿಗುತ್ತೆ. ಸ್ನೇಹಿತರೆ, ಕಾರವಾರ ಎಕ್ಸ್ಪ್ರೆಸ್ ರೈಲು ಪ್ರಯಾಣ ಇದೆಯಲ್ಲ, ಸಮುದ್ರ ತೀರಗಳು, ಹಸಿರು ಪರ್ವತಗಳು ಮತ್ತು ನೈಸರ್ಗಿಕ ದೃಶ್ಯಗಳಿಂದ ತುಂಬಿರುವಂಥ ಪ್ರಯಾಣವಾಗಿದೆ. ಈ ರೈಲು ಪ್ರಯಾಣದಲ್ಲಿ
ನೀವು ನೋಡುವ ಪ್ರತಿಯೊಂದು ದೃಶ್ಯವು ಮನಸ್ಸಿಗೆ ಹೊಸತನವನ್ನು ನೀಡುತ್ತದೆ. ಹಾಗೆ ಬೆಳಗಿನ ಈ ಕಾರವಾರ ಎಕ್ಸ್ಪ್ರೆಸ್ ಬೆಳಗ್ಗೆ ಹೊರಡುವಂಥದ್ದಲ್ವಾ, ಸೊ ಬೆಳಗಿನ ಹೊತ್ತಿನಲ್ಲಿ ಹೊರಡುವಂಥ ಹೊಲಗಳು, ಗದ್ದೆಗಳು, ಹಾಗೆ ಸಂಜೆಯ ಹೊತ್ತಿನಲ್ಲಿ ನೀವು ಮಂಗಳೂರು ತಲುಪ್ತಾ ಇರುವಾಗ, ಮಂಗಳೂರು ಉಡುಪಿ ತಲುಪ್ತಾ ಇರ್ತೀರಿ, ಅಲ್ಲಿ ಕಾಣುವ ಸೂರ್ಯಾಸ್ತದ ಅದ್ಭುತ ದೃಶ್ಯ ಈ ಪ್ರಯಾಣದಲ್ಲಿ ಮತ್ತಷ್ಟು ಆಕರ್ಷಕವಾಗಿರುತ್ತೆ. ಈ ಪ್ರಯಾಣ ಮಧ್ಯಾಹ್ನದ ಹೊತ್ತಿನಲ್ಲೂ ಕೂಡ ಹಸಿರುಮಯವಾದ ಈ ಕಾಡುಗಳ ನಡುವಿನಲ್ಲಿ ಹಾಗೆ ಸುಂದರವಾದ ದೃಶ್ಯಗಳನ್ನು ನೋಡ್ತಾ ಪ್ರಯಾಣ ಮಾಡ್ತಿದ್ರೆ ಸಮಯ ಕಳೆಯುವುದೇ ಗೊತ್ತಾಗಲ್ಲ ಈ ಪ್ರಯಾಣದಲ್ಲಿ. ಸಕಲೇಶಪುರ ರೈಲು ಮಾರ್ಗ ಇದೆಯಲ್ಲ, ಇದು ವಿಶೇಷವಾಗಿ ಪ್ರಸಿದ್ಧವಾದದ್ದು. ಪಶ್ಚಿಮ ಘಟ್ಟಗಳ ನದಿಯ ಹರಿದಾಡುವ ಈ ಮಾರ್ಗದಲ್ಲಿ ಅನೇಕ ಸುರಂಗಗಳು ಸಿಗ್ತವೆ. ದಟ್ಟ ಅಡವಿಯಲ್ಲಾಗಿರ್ತದಲ್ಲ, ಹಾಗಾಗಿ ಎತ್ತರ ಸೇತುವೆಗಳು ಅಂದರೆ ನದಿಗಳ ಮೇಲೆ ಹೋಗಿರುವಂಥ ಸೇತುವೆಗಳು, ಹಸಿರು ಕಾಡು ಪ್ರದೇಶಗಳು ಕಾಣಸಿಗುತ್ತವೆ. ಈ ರೈಲಿಲ್ವಾ, ಈ ದಾರಿಯಲ್ಲಿ ತುಂಬ ನಿಧಾನವಾಗಿ ಚಲಿಸುತ್ತೆ. ನೋಡ್ಬೋದು, ನಿಮಗೆ ತುಂಬ ಟೈಮ್ ತೊಗೊಂಡು ಬರ್ತದೆ ಸಕಲೇಶಪುರದಿಂದ ನಿಮಗೆ ಸುಬ್ರಹ್ಮಣ್ಯ ತನಕ. ಈ ಪರ್ವತ ಪ್ರದೇಶದಲ್ಲಿ ಸಾಗುವಾಗ ಪ್ರಯಾಣಿಕರೆಲ್ಲ ಪ್ರಕೃತಿ ಸೌಂದರ್ಯ ನೋಡ್ಬೋದಲ್ವ, ಅದೊಂದು ಸುಂದರವಾದ ಅನುಭವ. ಮಳೆಗಾಲದಲ್ಲಿ ಅದೆಷ್ಟು ಮನೋಹರವಾಗಿರುತ್ತೆ ಅಂತ ಹೇಳಿದರೆ, ಎಲ್ಲ ಕಡೆಗಳಲ್ಲಿ ಗ್ರೀನರಿ, ಎಲ್ಲಿ ಬೇಕಾದ್ರೂ ನೀವು ನೋಡಿ, ಚಿಕ್ಕ ಚಿಕ್ಕ ಜಲಪಾತಗಳು ನೋಡ್ಲಿಕ್ಕೆ ಸಿಗುತ್ತೆ. ಅಲ್ಲಲ್ಲಿ ನದಿಗಳು, ಚಿಕ್ಕ ಚಿಕ್ಕ ದಾರಿ, ಅತ್ಯಂತ ಸುಂದರವಾಗಿರುವಂಥದ್ದು. ಇಲ್ಲಿ ಪ್ರವಾಸಿಗರು ಯಾಕೆ ತುಂಬ ಬರ್ತಾರೆ ಗೊತ್ತಾ? ನಗರದ ಗದ್ದಲದಿಂದ ದೂರವಾಗಿ ಶಾಂತ ವಾತಾವರಣದಿಂದ ಅನುಭವಿಸಬಹುದಾದ ಸುಂದರ ವಾತಾವರಣ ಇಲ್ಲಿ ನೋಡ್ಬೋದು. ಹಾಗೆ ಕಾಫಿ ತೋಟದ ನಡುವೆ ಸಾಗಿ ಹೋಗುವಂಥ ಈ ಪ್ರಯಾಣ ನೋಡಿ, ಈ ಮುಂದ್ಗಡೆ ನೋಡ್ಬೋದು ಎಷ್ಟು ಚಂದ ವ್ಯೂ ಇದೆ. ಸೊ ಇದನ್ನೆಲ್ಲ ನೀವು ಯಾವಾಗ ಅನುಭವಿಸ್ತೀರಿ? ಸೊ ಒಮ್ಮೆ ಪ್ರಯಾಣ ಬೇಕಲ್ವಾ ಈ ರೈಲ್ವೆ ಮಾರ್ಗದಲ್ಲಿ. ಹಾಗೆ ಈ ಪ್ರದೇಶ ಇಲ್ವಾ, ಟ್ರೆಕ್ಕಿಂಗ್ಗೆ ತುಂಬ ಟ್ರೆಕ್ಕಿಂಗ್ ಎಲ್ಲ ಮಾಡ್ತಾರೆ ನೋಡಿ, ಅವರಿಗೆಲ್ಲ ಒಂದು ತುಂಬ ಪ್ರಿಯವಾದ ಪ್ರದೇಶವೂ ಆಗಿರ್ತದೆ. ಕೋಲ್ಡ್ ವೆದರ್ ಆಗಲಿ ಎಲ್ಲ, ಸೆಕೆ ತುಂಬ ಕಡಿಮೆ ಈ ಪ್ರದೇಶದಲ್ಲಿ ಎಲ್ಲ. ನಾವೇನು ಸಫರ್ ಮಾಡಿದ್ವಲ್ಲ, ಬಟ್ ನಮ್ಗೆ ಏನೂ ಕೂಡ ಸೆಕೆ ಅನ್ನೋದು ಅನುಭವಿಸ್ಲಿಲ್ಲ. ಅಂದರೆ ನಾವು ಮಾರ್ಚ್ ಆ್ಯಂಡ್ ಏಪ್ರಿಲಲ್ಲಿ ಬಂದಿದ್ವಿ. ಸೊ ಸುಂದರವಾದ ವಾತಾವರಣ. ಏನು ಭಯಂಕರವಾಗಿದೆ ನೋಡಿ, ಕೆಳಗಡೆ ನದಿ ಹರಿತಾ ಇದೆ, ತುಂಬ ಓಲ್ಡ್ ಆದ ನಿಮಗೆ ಬ್ರಿಡ್ಜು, ಅಲ್ಲಿ ವೆಹಿಕಲ್ ಹೋಗುವಂಥದ್ದು. ತುಂಬ ಭಯಂಕರವಾಗಿರುತ್ತೆ ಈ ಪ್ರಯಾಣ. ಸ್ನೇಹಿತರೆ, ನಿಮ್ಗೆ ಗೊತ್ತಿದೆಯಾ, ನೈಟ್ ಈ ಪಂಚಗಂಗೆ ಎಲ್ಲ ಬರ್ತವಲ್ಲ, ಬರುವಾಗ ಹುಷಾರಾಗಿರ್ತದೆ ಟ್ರ್ಯಾಕು. ಆ್ಯಕ್ಚುಲಿ ನೀವು ಬೆಂಗಳೂರಿಂದ ಬರುವಾಗ, ಹಾಸನ, ಸಕಲೇಶ್ಪುರ, ಮಂಗಳೂರು ಬರುವಾಗ ತುಂಬ ಸ್ಪೀಡಲ್ಲಿ ಬರುತ್ತೆ ಕೆಲವೊಮ್ಮೆ. ಸೊ ಹಾರ್ಟ್ ಎಲ್ಲ ಅಂದರೆ ಹೃದಯ ಎಲ್ಲ ಸ್ವಲ್ಪ ಭಯ ಆದಾಗುತ್ತೆ. ಈ ಅನುಭವ ಯಾರಿಗಾದ್ರೂ ಆಗಿದ್ರೆ ಕಮೆಂಟ್ ಮಾಡಿ. ಸೊ ಆ ಅನುಭವ ಹೇಗೆ ಅನಿಸಿತ್ತು ಅಂತ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅನುಭವನ ಕಮೆಂಟ್ ಮೂಲಕ ಕಮೆಂಟ್ ಮಾಡಲೇಬೇಕು ಸ್ನೇಹಿತರೆ. ನೋಡಿ, ಇದೆ ಸುರಂಗ ಮಾರ್ಗ. ಸೊ ವ್ಯೂ ಚಿಕ್ಕದಾಗಿರುವ ಸುರಂಗ ಮಾರ್ಗ, ನಾವು ಹೊರಗಡೆಯಿಂದ ವ್ಯೂ ಅನ್ನು ತೋರಿಸಿದ್ದೀವಿ. ಸೊ ಈ ವ್ಯೂ ಬಗ್ಗೆ ಏನಾದರೂ ಒಂದು ಕಮೆಂಟ್ ಮಾಡಿದರೆ ಮಾಡಿ. ಹಾಗೆ ಈ ಜರ್ನಿನ ಯಾರೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀರಿ ನೋಡಿ, ಈ ಭಯಾನಕ ಜರ್ನಿಗೆ ಏನಾದರೂ ನಿಮ್ಮ ಬಗ್ಗೆ ಮಾತಾಡಲಿಕ್ಕಿದ್ರೆ, ಅದ್ರ ಬಗ್ಗೆ ಎಕ್ಸ್ಪೀರಿಯೆನ್ಸ್ ಸ್ಪ್ರೆಡ್ ಮಾಡಲಿಕ್ಕಿದ್ರೆ, ಶೇರ್ ಮಾಡಲಿಕ್ಕಿದ್ರೆ ಕಮೆಂಟ್ ಮೂಲಕ ಶೇರ್ ಮಾಡಿಕೊಡಿ. ಇದೊಂದು ಸುಂದರವಾದ ಅನುಭವ. ನಮ್ಮೆಲ್ಲರಿಗೂ ನಿಮ್ಮ ಏನೇನು ಅನುಭವ ಆಗಿದೆ ಅದನ್ನೆಲ್ಲ ನೋಡ್ಬೋದು. ಅದನ್ನೆಲ್ಲ ಈ ಕಮೆಂಟ್ ಮೂಲಕ ನಾವು ಕೇಳ್ಬೋದು, ನೋಡ್ಬೋದು, ವಿಚಾರ ಕೂಡ ಮಾಡ್ಬೋದು. ಸೊ ಕಮೆಂಟ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಸೊ ಸ್ನೇಹಿತರೆ, ಯಾರೆಲ್ಲ ಕಮೆಂಟ್ ಮಾಡ್ತಾರೆ ನೋಡಿ, ಅವರಿಗೂ ನಿಮ್ಮ ಏನಾದರೂ ಪ್ರಚೋದನೆ ಆಗಿರುವಂಥ, ಅವ್ರಿಗೆ ಖುಷಿ ಆಗಿರುವಂಥ ಕಮೆಂಟ್ ಮಾಡಿ. ನೋಡಿ, ಮುಂದ್ಗಡೆ ಎಷ್ಟು ಭಯಾನಕವಾಗಿದೆ. ಲೆಫ್ಟ್ ಸೈಡಲ್ಲಿ ಪರ್ವತಗಳು, ಕೆಳಗಡೆ ನದಿ ಹರಿಯುವಂಥ ಬ್ರಿಡ್ಜ್ ಇದೆ. ಸೊ ಮಳೆಗಾಲದಲ್ಲಿ ಏನು ಅನುಭವ ಇರ್ಬೋದು ನೋಡಿ. ಸೊ ಈ ಬ್ರಿಡ್ಜಿಗೆ ಏನಿದೆ ಕವರು,
ಹೆಜ್ಜೆಲ್ಲಿ ಹೋಗ್ತಾ ಇದೆ ಅಷ್ಟೇ, ಸೇಫ್ಟಿ ಏನೂ ಇಲ್ಲ. ಇದೇ ಅಲ್ವಾ ಒಂದು ಅನುಭವ, ಡೇಂಜರಸ್ ಆದ ಅನುಭವ ನಿಮ್ಗೆ ನೋಡ್ಲಿಕ್ಕೆ ಸಿಗತ್ತೆ. ನೋಡಿ, ಚಿಕ್ಕ ಪುಟ್ಟ ಶೆಡ್ಗಳನ್ನು ಹಾಕಿದ್ದಾರೆ ರೈಲ್ವೆ ವರ್ಕರ್ಸು. ಈ ಬಿಸಿಗೆ ಟರ್ಪಾಲೆಲ್ಲ ಹಾಕಿದ್ದಾರೆ ಪ್ಲಾಸ್ಟಿಕ್. ನೋಡಿ ಸ್ನೇಹಿತರೆ, ವ್ಯೂ ನಮ್ಮ ಕಾರವಾರ ಎಕ್ಸ್ಪ್ರೆಸ್ಸಲ್ಲಿ ಇದೊಂದು ಸುಂದರವಾದ ಅನುಭವ ನೀಡುವಂಥ ಕಾರವಾರ ಎಕ್ಸ್ಪ್ರೆಸ್ ಟ್ರೈನ್ನ ಜರ್ನಿ ಇದೆಯಲ್ಲ, 1000 ಪಟ್ಟು ನಿಮಗೆ ಉತ್ತಮವಾದದ್ದು. ಬೇರೆ ಕಡೆ ಪ್ರಯಾಣ ಮಾಡಿ ನೋಡಿ, ಸುರಂಗ ಮಾರ್ಗ ಎಂಟ್ರಿ ಆಯಿತು ನಮ್ಮ ರೈಲು. ಸೊ ಅದೇ ನಂತರ ಬಿಚ್ಚು ನೋಡಿ, ಎಡ್ಜಲ್ಲಿ ಹೋಗ್ತಾ ಇದೆ ಗುರು, ಭಯಂಕರ. ಸೊ ಕಮೆಂಟ್ ಬೇಕೇ ಬೇಕು ಗುರುಗಳೇ. ನಿಮ್ಮೆಲ್ಲ ಈ ಸ್ನೇಹಿತರ ಕಮೆಂಟ್ಗಳು, ಲೈಕ್ಗಳು, ಶೇರ್ಗಳು ನಮಗೆ ತುಂಬ ಅನುಭವವನ್ನು ಕೊಡುವಂಥದ್ದು. ಹಾಗೆ ಎಕ್ಸ್ಪೀರಿಯನ್ಸ್ ಬಗ್ಗೆ ನಾವು ಹೇಳಲೇಬೇಕಾಗಿಲ್ಲ. ನಿಮ್ಗೆ ಒಂದು ಕಮೆಂಟ್ ನಮಗೆ ಎಷ್ಟು ಖುಷಿ ಕೊಡುತ್ತೆ ಅಂತ ಹೇಳಿದರೆ ಅದ್ರ ಮಾತೇ ಇಲ್ಲ. ನೋಡಿ, ಇದೇ ಕಡಗರವಳ್ಳಿ ರೈಲ್ವೆ ಸ್ಟೇಷನು. ಸೊ ಆಲ್ಮೋಸ್ಟ್ ಸಕಲೇಶ್ಪುರ ರೈಲ್ವೆ ನಮಗೆ ಬ್ರಿಡ್ಜೆಲ್ಲ ಆಗಿದೆಯಲ್ಲ, ಸುಂದರವಾದ ವಾತಾವರಣಗಳನ್ನೆಲ್ಲ, ಪರ್ವತ ಗುಡ್ಡಗಳನ್ನು ನೋಡಿದ್ವಲ್ಲ, ಕಡಗರವಳ್ಳಿ ರೈಲ್ವೆ ಸ್ಟೇಷನಿಂದ ಸ್ವಲ್ಪ ಕಡಿಮೆ ಆಗುತ್ತಾ ಬರುತ್ತೆ. ಸ್ನೇಹಿತರೆ, ನಿಮಗೆ ಸ್ವಲ್ಪ ರೈಲ್ವೆ ಬಗ್ಗೆ ಮಾಹಿತಿ ಕೊಡಲಾ? ಈ ರೈಲ್ವೆ ಹೆಸರು ಕಾರವಾರ ಎಕ್ಸ್ಪ್ರೆಸ್ ಅಂತ ಹೇಳಿ. ಇದರಲ್ಲಿ ನಿಮಗೆ 16515 ಹಾಗೆ 16516 ಅಂತ ಬರ್ತದೆ. ಒಂದು ಹೋಗುತ್ತೆ, ಒಂದು ರಿಟರ್ನ್ ಬರುತ್ತೆ. ಇದರ ಪ್ರಾರಂಭವಾಗಿರುವಂಥದ್ದು ಒಂದು ಬೆಂಗಳೂರು ಯಶವಂತಪುರದಿಂದ ಕಾರವಾರಕ್ಕೆ, ಒಂದು ಕಾರವಾರದಿಂದ ಹೊರಟ್ಕೊಂಡು ಯಶವಂತಪುರಕ್ಕೆ ಹೋಗುವಂಥದ್ದು. ಒಟ್ಟು ಇದರ ಸುಮಾರು 760 ಕಿಲೋಮೀಟರ್ ದೂರ ತಲುಪುತ್ತೆ ಈ ಟ್ರೈನು, ಯಶವಂತಪುರ ಆಗಲಿ ಕಾರವಾರನಾಗಲಿ. ಹಾಗೆ ವಾರದ ಕೆಲವೊಂದು ದಿನಗಳಲ್ಲಿ ಮಾತ್ರ, ಸೆಲೆಕ್ಟೆಡ್ ಡೇಯಲ್ಲಿ ಮಾತ್ರ ಪ್ರಯಾಣ ಮಾಡುವಂಥದ್ದು. ಯಾರಾದರೂ ನೀವು ಪ್ರಯಾಣ ಮಾಡುವಂಥ ಡಿಸೈಡ್ ಮಾಡಿದರೆ ನೋಡಿಕೊಳ್ಳಿ, ಸೆಲೆಕ್ಟೆಡ್ ಡೇಗೆ ಟ್ರೈನ್ ಬುಕ್ ಮಾಡಿಕೊಳ್ಳಿ. ನಿಮಗೆ ಡಿಜಿಟಲ್ ಆಗಿ ರೈಲ್ ಒನ್ ಆ್ಯಪು ಅದರಲ್ಲೆಲ್ಲ ನಿಮಗೆ ಡಿಜಿಟಲ್ ಆಗಿ ಮಾಡ್ಕೊಳ್ಬೋದು ರೈಲ್ವೆ ಪ್ರಯಾಣ. ಇದರಲ್ಲಿ ಪ್ರಮುಖ ನಿಲ್ದಾಣಗಳು ಯಾವುದೆಲ್ಲ ಬರ್ತದೆ ಗೊತ್ತಿದೆಯಾ? ಸೊ ನೀವು ಬೆಂಗಳೂರಿಂದ ಹೊರಟಿದ್ರೆ, ಅಂದರೆ ಯಶವಂತಪುರದಿಂದ ಹೊರಟಿದ್ರೆ ನೋಡಿ ಸ್ನೇಹಿತರೆ, ಸುರಂಗ ಮಾರ್ಗ ಹೇಗಿದೆ ಅಲ್ವಾ, ಭಯಂಕರವಾಗಿರ್ತದೆ ಸ್ನೇಹಿತರೆ. ಇದರ ಒಳಗಡೆ ನಿಂತಿರೋ ಟ್ರೈನು ತುಂಬ ಒಂಥರ ನಿಮಗೆ ಭಯ ಅನಿಸುತ್ತೆ. ಸೊ ನೋಡಿ ಎಷ್ಟು ಚೆಂದ ಇದೆ. ಈ ಮಾರ್ಚ್ ಎಂಡಲ್ಲೂ ಕೂಡ ಇದರ ಎಷ್ಟು ವ್ಯೂ ಖತರ್ನಾಕ್ ಇದೆಯಲ್ಲ. ಹಾಂ, ಬನ್ನಿ ಸ್ನೇಹಿತರೆ, ಪ್ರಮುಖ ರೈಲ್ವೆ ನಿಲ್ದಾಣಗಳು ನೋಡೋಣ ನಾವು. ಅಲ್ಲಿಂದ ಬರುವಾಗ ಬೆಂಗಳೂರಿಂದ ಹಾಸನ ಸಿಗುತ್ತೆ, ಆನಂತರ ಸಕಲೇಶ್ಪುರ, ಅದೇ ಗ್ರೇಟು. ಆನಂತರ ಸುಬ್ರಹ್ಮಣ್ಯ ರೋಡ್ ಬರ್ತದೆ, ಮಂಗಳೂರು, ಉಡುಪಿ, ಕುಂದಾಪುರ, ಗೋಕರ್ಣ ರಸ್ತೆ, ಹಾಗೆ ಕಾರವಾರಕ್ಕೆ ತಲುಪುತ್ತೆ. ಸ್ನೇಹಿತರೆ ನೋಡ್ಬೋದು, ಪರ್ವತಗಳು, ಬೆಟ್ಟಗಳು, ನದಿಗಳು, ಆಹಾ ಅದ್ಭುತ ಗುರು ಈ ಪ್ರಯಾಣ. ಹಾಂ, ಇದೇ ರೀತಿ ನಾವು ಈ ಟ್ರೈನಲ್ಲಿ ಇರುವಂಥ ಸೌಲಭ್ಯಗಳ ಬಗ್ಗೆ ಮಾತಾಡೋಣ. ಇದರಲ್ಲಿ AC ಚೇರ್ ಕಾರ್ ಇದೆ, ಜನರಲ್ ಟ್ರೈನ್ ಕೂಡ ಇದೆ, ಅಷ್ಟು ವ್ಯವಸ್ಥೆ. ಈಗ ನೋಡಿ, ನಾವು ಚೇರ್ ಕಾರ್ ಬರ್ತದೆ, ಅದರಲ್ಲಿ AC ಇದೆ, ನಾರ್ಮಲ್ ಇದೆ ಚೇರ್ ಕಾರಲ್ಲಿ. ಅದೇ ಸ್ಲೀಪರ್ ಇದೆ, ಸ್ಲೀಪರಲ್ಲಿ AC ಇದೆ, ನಾನ್ AC ಸ್ಲೀಪರ್ ಕೂಡ ಇದೆ. ಹಾಗೆ ಜನರಲ್ ಕೋಚ್ಗಳು. ಮತ್ತು ನಿಮಗೆ ವಿಜಡೋಮ್ ವ್ಯೂ ಇದೆಯಲ್ಲ, ಅದು ಕೂಡ ಚೇರ್ ತುಂಬ ಟರ್ನ್ ಆಗುತ್ತೆ ರೀ, ಅದು 360 ಡಿಗ್ರಿ ಟರ್ನ್ ಆಗುತ್ತೆ. ಅದರಲ್ಲಿ ಯಾವಾಗ ಅನುಭವಿಸ್ತೀರಾ ಆ ಸುಂದರವಾದ ಅನುಭವನ ಪ್ರಯತ್ನ ಮಾಡಿ ಜರ್ನಿಗೆ. ಸ್ನೇಹಿತರೆ, ಕಾರವಾರ ಎಕ್ಸ್ಪ್ರೆಸ್ ಇದೊಂದು ಪ್ರಯಾಣ ಮಾತ್ರವಲ್ಲ, ಒಂದು ಸ್ಥಳದಿಂದ ಸ್ಥಳಕ್ಕೆ ಹೋಗುವಂಥ ಪ್ರಯಾಣವೂ ಕೂಡ ಅಲ್ಲ. ಅದು ಪ್ರಕೃತಿಯ ಮಧ್ಯೆ ಸಾಗುವಂಥ ಅದ್ಭುತ ಅನುಭವ, ಸುಂದರ ನೋಟಗಳ ವಿಸ್ಮಯ. ಸ್ನೇಹಿತರೆ, ವ್ಯೂ ಎಷ್ಟು ಅಮೋಘವಾಗಿದೆಯಲ್ಲ, ನಾವು ಅನ್ಸ್ಕೊಳ್ತೀವಿ ಹಿಂಗೆ ಮಾಡಿದಾರಪ್ಪ ಈ ರೈಲ್ವೆ ಟ್ರ್ಯಾಕು ಅಂಥೇಳಿ. ಮೊನ್ನೆ ಎಲೆಕ್ಟ್ರಿಫೈಡ್ ಆಗಿತ್ತು ಆಯಿತಾ. ಸೊ ತುಂಬ ದಿನಗಳ ಕಾಲ ಈ ಕಾರವಾರ ಎಕ್ಸ್ಪ್ರೆಸ್ನ ಸ್ಟಾಪ್ ಮಾಡಿದರು. ಬೆಳಗಿನ ಸಮಯದಲ್ಲೆಲ್ಲ ಕೆಲಸ ಆಗ್ತಿತ್ತು, ನೈಟ್ ಸಮಯದಲ್ಲಿ ಪಂಚಗಂಗೆ ಎಕ್ಸ್ಪ್ರೆಸ್ಸು, ಅದೆಲ್ಲ ಗೊಮ್ಮಟೇಶ್ವರ ಎಕ್ಸ್ಪ್ರೆಸ್ಸು, ಕಾರವಾರ ಎಕ್ಸ್ಪ್ರೆಸ್ಸಲ್ಲಿ ಇದೆಯಲ್ಲ ಮುರುಡೇಶ್ವರ ಎಕ್ಸ್ಪ್ರೆಸ್, ಅದೆಲ್ಲ ಹೋಗ್ತಾಯಿದ್ವು. ಆದರೆ ಕಾರವಾರ ಎಕ್ಸ್ಪ್ರೆಸ್ ಮಾತ್ರ ಹೋಗ್ತಾ ಇರಲಿಲ್ಲ. ನೋಡಿ, ಈಗ ಪ್ರಯಾಣ ಶುರುವಾಗಿದೆ ಎಲೆಕ್ಟ್ರಿಫೈಡ್ ಆಗಿದ ನಂತರ. ಆದರೂ ಕೂಡ ಎಲೆಕ್ಟ್ರಿಫೈಡ್ ಟ್ರೈನ್ ಹೋಗ್ತಾ ಇಲ್ಲ. ಸೊ ಡೀಸೆಲ್ ಲೋಕೋಮೋಟಿವ್ ತನಕನೇ ಹೋಗ್ತಾ ಇದೆ. ಇದೆಲ್ಲ ಸುಂದರವಾದ ಅನುಭವ ಸ್ನೇಹಿತರೆ, ಕಳ್ಕೊಡ್ಬೇಡಿ. ಯಾವತ್ತಾದರೂ ಒಮ್ಮೆ ಪ್ರಯಾಣ ಮಾಡಿ, ಸುಂದರ ಅನುಭವ ನೋಡೋಕ್ಕೆ ಸಿಗತ್ತೆ. ಫ್ಯಾಮಿಲಿ ಜೊತೆಗೆ ಹೋಗಿ, ಅಲ್ಲ ಲವ್ವರ್ ಜೊತೆಗಾದರೂ ಹೋಗ್ಬೋದು.
ಒಬ್ಬರೇ ಆದರೂ ಹೋಗ್ಬೋದು. ನಿಮ್ಗೆ ಹೇಗೆ ಕಂಫರ್ಟೇಬಲ್ ಆಗಿ ನೋಡಿ. ಆ ಮನುಷ್ಯ ವಿಂಡೋ ಸೈಡ್ ಕೂತು ಒಂದು ಅನುಭವ ಪಡಿತಾ ಇದ್ದಾನೆ ನೋಡಿ ಗುರು, ಎಷ್ಟು ಚೆಂದ ಇದೆ ವ್ಯೂ ನೋಡಿ. ಆ ವಿಂಡೋ ಸೈಡಲ್ಲಿ ಕೂತೊಂದು ಅನುಭವ ಇದೆಯಲ್ಲ, ಅದೊಂದು ವಿಶೇಷವಾದ ಅನುಭವ. ಹುಡುಗರಿಂದ ಜಾಸ್ತಿ ಹುಡುಗಿಯರೇ ಆ ಸುಂದರ ಅನುಭವನ ಎಕ್ಸ್ಪೀರಿಯೆನ್ಸ್ ಮಾಡ್ತಾರೆ. ನಾವೆಲ್ಲ ಏನು ಒಂದು ಜರ್ನಿ ಮಾಡ್ತೀವಿ, ವಿಂಡೋ ಸೈಡಲ್ಲಿ ನಿಲ್ತೀವಿ, ಅಂದರೆ ಇಲ್ಲಾದರೆ ಡೋರ್ ಸೈಡಲ್ಲಿ ಬಂದು ನಿಲ್ತೀವಿ. ಆದರೆ ಅದು ರಿಯಲ್ ಎಕ್ಸ್ಪೀರಿಯೆನ್ಸ್ ಇದೆಯಲ್ಲ, ಅದು ಹುಡುಗಿರೇ ಅನುಭವಿಸ್ತಾರೆ, ಅಷ್ಟೊಂದು ಫೀಲ್ ಮಾಡ್ಕೊಡ್ತಾರೆ. ಬಟ್ ನಾವೆಲ್ಲ ಅದೆಲ್ಲ ಕ್ಯಾಶುವಲ್ ಆಗಿ ತಗೊಳ್ತೀವಿ. ಸೊ ಎಕ್ಸ್ಪೀರಿಯೆನ್ಸ್ ಮಾಡಿ, ಎಕ್ಸ್ಪೀರಿಯೆನ್ಸ್ ಬೇಕೇ ಬೇಕಾಗುತ್ತೆ. ಮುಂದ್ಗಡೆ ಟ್ರೈನ್ ಇದೆ ಅನಿಸುತ್ತೆ ಸ್ನೇಹಿತರೆ, ಅದು ನೋಡಿ ಬಂತು. ಓಹೋ, ಇದು ಯಾವುದೋ ಗುರು ಇಂಜಿನು WD-4. ಹಾಂ ಮಾಲ್ಗಾಡಿನಾ? ಸೊ ಮಂಗಳೂರಿಂದ ಹೊರಟಿದೆ ಹಾಗಾದರೆ. ಸೊ ಮಂಗಳೂರಿಂದ ಸಕಲೇಶ್ಪುರ ಮಾರ್ಗವಾಗಿ ಹಾಸನ, ಬೆಂಗಳೂರಿಗೆಲ್ಲ ಹೋಗುತ್ತೆ ನೋಡಿ ಸ್ನೇಹಿತರೆ. ವ್ಯೂ ಅಂತೂ ಖತರ್ನಾಕಿದೆ. ಆ ಲೂಪ್ ಲೈನಲ್ಲಿ ಮಾಲ್ಗಾಡಿ ನಿಂತಿದೆ, ಮೈನ್ ಲೈನಲ್ಲಿ ನಾವು ಹೋಗ್ತಾ ಇದ್ದೇವೆ ನೋಡಿ. ನಮ್ಮ ಟ್ರೈನ್ ಸ್ಪೀಡೇನು ಹೋಗಲ್ಲ, ಸ್ಲೋ ಆಗಿ ನಿಧಾನವಾಗಿ ಹೋಗುತ್ತೆ. ಪ್ರತಿಯೊಂದು ಎಕ್ಸ್ಪೀರಿಯೆನ್ಸ್ನ ಅನುಭವ ಮಾಡ್ಬೋದು ನೀವು ಇಲ್ಲಿ. ಅದು ಮಳೆ ಬಂದಾಗಂತೂ ಅದೇ ಬಿಡಿಗುರು, ಅದೊಂದು ಎಕ್ಸ್ಪೀರಿಯೆನ್ಸ್ ಅವರ್ಣನೀಯ ಆಗಿರುತ್ತೆ ನೋಡಿ. ವಿಂಡೋ ಸೈಡಲ್ಲಿ ನೋಡ್ತಾ ಇರ್ತಾರಲ್ಲ, ಅದು ಕೂಡ ಒಂದು ಸುಂದರವಾದ ಅನುಭವ ಸ್ನೇಹಿತರೆ. ಈ ಟ್ರೈನಲ್ಲಿ ಒಂದು ಅನುಭವ ಅನಿಸುತ್ತೆ. ಈ ಟ್ರೈನಲ್ಲಿ ಯಾರೆಲ್ಲ ಜರ್ನಿ ಮಾಡ್ತಾರೆ ನೋಡಿ, ಇದು ಕಾರವಾರ ಎಕ್ಸ್ಪ್ರೆಸ್ ತನಕ ಹೋಗೋ ತನಕ ಫುಲ್ಲೇ ಆಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಬೆಂಗಳೂರಿನ ಹೊರಡ್ತಾರೆ ಯಶವಂತಪುರದನ್ನೆಲ್ಲ, ಸುಬ್ರಹ್ಮಣ್ಯದಲ್ಲಿ ಸಕಲೇಶ್ಪುರ ಹಾಸನ ಎಲ್ಲ ಬರ್ತಾರಲ್ಲ, ಸುಬ್ರಹ್ಮಣ್ಯದಲ್ಲಿ ಕೂಡ ಹೇಳ್ಕೊಳ್ತಾರೆ. ಅಜ್ಜಿ ನೋಡಿ ಬ್ರೋ, ಅದ್ಭುತ. ಸುಬ್ರಹ್ಮಣ್ಯ ಅಂದರೆ ನೀವು ಧರ್ಮಸ್ಥಳ ಹೋಗುವಂಥವ್ರು ಆಗಿರಲಿ, ಮತ್ತು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿರುವಂತ ಹೋಗ್ತಾರೆ. ಪ್ರಯಾಣ ಅದು ಅದ್ಭುತ. ಶಿಟ್, ಏನು ಗುರು ವೈಬು, ಖತರ್ನಾಕ್ ಆಗಿದೆ. ಈ ಸುಂದರ ಸುರಂಗಗಳು, ಸುರಂಗಗಳಲ್ಲೇ ಚೆಂದ ಅಂತಿಲ್ಲ, ಬಟ್ ವ್ಯೂವಿಗೆ ಸುಂದರ ಅನಿಸ್ಬೋದು. ಪರ್ವತಗಳು, ಗುಡ್ಡಗಳು, ಎಷ್ಟೆಷ್ಟು ಮರ ಗಿಡ ಜಾತಿ ಇರ್ಬೋದಲ್ವಾ ನೋಡಿ ಗುರುಗಳೇ. ಅಲ್ಲಿ ಯಾವ್ಯಾವ ಥರನಾದ ವಿವಿಧ ರೀತಿಯ ಮರಗಿಡಗಳು, ಸಸ್ಯ ಪಕ್ಷಿಗಳು, ಪ್ರಾಣಿಗಳಲ್ಲಿರ್ಬೋದಲ್ಲಿ. ಯಾರಾದರೂ ಒಂದು ಫೀಲ್ ಮಾಡ್ಕೊಂಡಿದ್ದೀರಾ ಈ ಕಾಡಲ್ಲಿ ಏನೆಲ್ಲ ಇರ್ಬೋದಂತ ಹೇಳಿ? ವೆಸ್ಟರ್ನ್ ಘಾಟ್ ಗುರು ನೋಡಿ ಎಷ್ಟು ಸುಂದರ ಆಗಿದೆ ಅಲ್ಲ. ಕರು ಟ್ರ್ಯಾಕು, ಟರ್ನ್ ಆಗಿ ಹೋಗುವಂಥದ್ದಾಗಲಿ. ಎಕ್ಸ್ಪ್ರೆಸ್ ಟ್ರೈನ್ ಲಿಮಿಟೆಡ್ ಸ್ಪೀಡಲ್ಲಿ ಹೋಗಲ್ಲ, ನಿಧಾನ 30-20 ಹೋಗುತ್ತೆ ಅಷ್ಟೇ. ನೈಟ್ ಜರ್ನಿ ಮಾಡಬೇಡಿ ಗುರು, ಮಾರ್ನಿಂಗ್ ಟೈಮಲ್ಲಿ ಒಮ್ಮೆ ಜರ್ನಿ ಮಾಡಿ ನೋಡಿ. ಮುಂದ್ಗಡೆ ಟ್ರೈನ್ ಹೋಗ್ತಾ ಇದೆ, ಲೋಕೋಮೋಟಿವ್ ನೋಡಿ. ಎಲ್ಲ ಡೀಸೆಲು, ಬ್ರೇಕಿಂಗ್ ಒಂದಿರುತ್ತೆ ಅನಿಸುತ್ತೆ, 2 ಮುಂದ್ಗಡೆ 3 ಇದಿರ್ತದೆ ಇಂಜಿನು, ಹಿಂದ್ಗಡೆ 2 ಇಂಜಿನ್ ಇರ್ತವೆ, ಒಟ್ಟು 5 ಇಂಜಿನ್ಗಳಿರ್ತವೆ ಗುರು ನೋಡಿ. ಮುಂದ್ಗಡೆ ವ್ಯೂ ನೋಡಿ ಗುರು, ವಾವ್. ಈ ಮರಗಳು ನೋಡಿ ಎಷ್ಟು ಹಸಿರಾಗಿದ್ದಾವೆ, ಹಚ್ಚ ಹಸಿರು ಗುರು. ಸ್ನೇಹಿತರೆ, ನಿಮಗೆ ಕಡಗರವಳ್ಳಿ ಆದ ನಂತರ ಬರ್ತದೆ ಸುಬ್ರಹ್ಮಣ್ಯ ರೋಡ್. ನಿಧಾನವಾಗಿ ಹೋಗ್ತಾ ಹೋಗ್ತಾ ಸುಬ್ರಹ್ಮಣ್ಯ ರೋಡ್ ನೋಡಿ. ಸುಬ್ರಹ್ಮಣ್ಯ ರೋಡ್ನಲ್ಲಿ ಟ್ರೈನು ಮಾಲ್ಗಾಡಿ, ಅಂದರೆ ಟ್ಯಾಂಕಿ, ಅಂದರೆ ಪೆಟ್ರೋಲಿಯಂ ತೊಗೊಂಡು ಹೋಗ್ತದಲ್ಲ, ಸೊ ಆ ಟ್ರೈನ್ ಇದೆ ಸುಬ್ರಹ್ಮಣ್ಯ ರೋಡಲ್ಲಿ. ಇಲ್ಲಿ ಅಷ್ಟು ನಿಮಗೆ ಗ್ರೀನರಿ ನೋಡೋಕ್ಕೆ ಸಿಗಲ್ಲ, ಸ್ವಲ್ಪ ಹೀಟ್ ವೇವ್ ಅನುಭವ ಆಗುತ್ತೆ. ಈ ಸಕಲೇಶ್ಪುರದಿಂದ ಕೆಳಗೆ ಬರ್ತಿರಲ್ಲ, ಸುಬ್ರಹ್ಮಣ್ಯ ನಂತರ ನಿಮಗೆ ಸ್ವಲ್ಪ ಏನೋ ಫೀಲ್ ಆಗುತ್ತೆ, ತುಂಬ ದವೆ ಹೀಟು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಇಲ್ಲಿ. ಸೊ ನಮ್ಮ ಅನುಭವ ಏನಿದೆ ಅದು ನಿಮಗೆ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದೇನೆ, ಅಷ್ಟೇ ಹೇಳ್ತಾ ಇದ್ದೀನಿ. ಸೊ ಕೆಲವರಿಗೆ ಆಗ್ಬೋದು, ಕೆಲವರಿಗೆ ಆಗದೆ ಇರಲೂಬೋದು. ಜನರಲ್ಲೆಲ್ಲ ಯಾರೆಲ್ಲ ಪ್ರಯಾಣ ಮಾಡ್ತಾರೆ ನೋಡಿ, ಅಂಥವರಿಗೆ ಸ್ವಲ್ಪ ಹೀಟ್ ಆಗುತ್ತೆ. ಸುಬ್ರಹ್ಮಣ್ಯದಿಂದ ಹೊರಟು ನಾವು ಮಂಗಳೂರು ಹತ್ರ ಬಂದಿದ್ವಿ. ಇದೇ ನೋಡಿ ಮಂಗಳೂರು ರೈಲ್ವೆ ರಸ್ತೆ. ಆ್ಯಕ್ಚುಲಿ ರೋಡ್ ಮೇಲೆ ಟ್ರೈನ್ಸ್ ಆಗುತ್ತೆ ಅಲ್ವಾ, ಸೊ ಬ್ರಿಡ್ಜ್ ಮೇಲೆ ನಮ್ಮ ಟ್ರೈನ್ ನಿಂತಿದೆ. ಕೆಳಗಡೆಯಿಂದ ಗೌರ್ಮೆಂಟ್ ಬಸ್ ಹೋಗ್ತಾ ಇದೆ ನೋಡಿ. ಬ್ರಿಡ್ಜ್ ಮೇಲೆ ನಿಂತಿರೋದು ನಮ್ಮ ಟ್ರೈನು. ಸೊ ಸಿಗ್ನಲ್ ಇಶ್ಯೂ ಆಗಿರ್ಬೋದು, ಸೊ ಅದಕ್ಕೆ ಬ್ರಿಡ್ಜ್ ನೋಡಿ ನಿಂತಿದೆ ಕಾರವಾರ ಎಕ್ಸ್ಪ್ರೆಸ್ ಬ್ರಿಡ್ಜ್ ಮೇಲೆ. ವ್ಯೂ ಅಂತೂ ಸೂಪರ್ ಇತ್ತು, ಎಕ್ಸ್ಪೀರಿಯೆನ್ಸ್ ಮಾಡಿದ್ದೆ ನಾನು. ಸೊ ನೀವು ಕೂಡ ಒಂದು ಎಕ್ಸ್ಪೀರಿಯೆನ್ಸ್ ಮಾಡ್ಕೊಳ್ಳಿ ಈ ಟ್ರೈನ್ದು. ಪಡೀಲ್ ಹತ್ರ ಇದು ಆ್ಯಕ್ಚುಲಿ ಏನು ಗೋವಾ ಎಕ್ಸ್ಪ್ರೆಸ್ ಇದು ಮಾತಾಡ್ತಿದ್ರಲ್ಲ ವಂದೇ ಭಾರತ್, ಪಡೀಲ್ ಮೂಲಕ ಹೋಗುತ್ತೆ ಅಂತೇಳಿ.
ಇದೇ ಪಡಿ ರೈಲ್ವೆ ಟ್ರ್ಯಾಕಲ್ಲೇ ನಾವಿದ್ದೀವಿ. ಸೊ ಇಲ್ಲಿಂದ ಸೀದಾ ಹೋಗುತ್ತೆ ಬೆಂಗಳೂರಿಂದ ಹೊರಟಿರುವಂತಹ ವಂದೇ ಭಾರತ್ ಪಡಿಯಲ್ ಮೇಲೆ ಮಂಗಳೂರಿಂದ ಹೋಗುತ್ತೆ ಉಡುಪಿ ಮಾರ್ಗವಾಗಿ ಗೋವಾಕ್ಕೆ. ಪಡೀಲ್ನಲ್ಲಿ ಫೇಮಸ್ ಆದಂಥ ಇವರಿದ್ದಾರೆ ಆ್ಯಕ್ಟರು ನವೀನ್ ಡಿ ಪಡೀಲ್ ಅಂತ ಹೇಳಿ, ಅವ್ರದ್ದು ಇರೋದು ಮನೆ ಇಲ್ಲಿ ಪಡೀಲಲ್ಲಿ. ಮಜಾ ಟಾಕೀಸಲ್ಲೇ ಇದ್ದಾರಲ್ವಾ, ಕನ್ನಡ ಪಿಕ್ಚರಲ್ಲಿ ಕೂಡ ಇದ್ದಾರೆ ನೋಡಿ. ನಾವೀಗ ಬಂದ್ವಿ ಮಂಗಳೂರು ಜಂಕ್ಷನ್ ರೈಲ್ವೆ ಸ್ಟೇಷನ್. ಇದ್ರ ಮೂಲಕ ಜಂಕ್ಷನಲ್ಲಿ ಸ್ಟಾಪ್ ಕೊಟ್ಟು ನಮ್ಮ ಟ್ರೈನ್ ಹೋಗುತ್ತೆ ಉಡುಪಿ ಕಡೆಗೆ. ಉಡುಪಿಯಿಂದ ಗೋಕರ್ಣ ಹಾಗೆ ಸಾಗಿ ಕಾರವಾರಕ್ಕೆ ಹೋಗುತ್ತೆ, ಕಾರವಾರ ಎಕ್ಸ್ಪ್ರೆಸ್ ಟ್ರೈನ್. ಆದರೆ ಇಲ್ಲಿ ಸ್ವಲ್ಪ ವೆಯ್ಟ್ ಮಾಡ್ತಾರೆ, ಯಾಕಂತೇಳಿ ಆ ಮುಂದ್ಗಡೆ ಮತ್ತು ಹಿಂದ್ಗಡೆ ಏನು ಲೋಕೋಮೋಟಿವ್ ಹಾಕಿದ್ರಲ್ವಾ ಡೀಸೆಲು, ಅದನ್ನು ಚೇಂಜ್ ಮಾಡಿ ಸೊ ಇಲ್ಲಿ ಇದು ಮಾಡಿ ಎಲೆಕ್ಟ್ರಿಕಲ್ ಲೋಕೋಮೋಟಿವ್ ಹಾಕ್ತಾ ಇದ್ದಾರೆ ನೋಡಿ. ಇಲ್ಲಿ ಲೋಕೋಮೋಟಿವ್ ಅಂದರೆ ಇಂಜಿನ್ ಚೇಂಜ್ ಆಗ್ತಾ ಇದೆ. ಸೊ ಡೀಸೆಲ್ ಟವರ್ಸ್ ಟು ಎಲೆಕ್ಟ್ರಿಕಲ್ ಇಂಜಿನ್ ಕನೆಕ್ಟ್ ಆಗ್ತಾ ಇದೆ. ನೋಡ್ಬೋದು ಹೇಗೆ ಮಾಡ್ತಾರಂತ. ಕೆಲವ್ರಿಗೆ ಗೊತ್ತಿರಲ್ಲ ಏನು ಡೀಸೆಲ್ ಇಂಜಿನ್ ಏನು ಎಲೆಕ್ಟ್ರಿಕಲ್ ಇಂಜಿನ್ ಅಂತ ಹೇಳಿ. ಇಲ್ಲೇ ನೋಡಿ ಇಂಜಿನೇ ಬೇರೆ ಆಗುತ್ತೆ, ಎಲೆಕ್ಟ್ರಿಕಲಿಂದ ಡೀಸೆಲ್ಗೆ, ಡೀಸೆಲಿಂದ ಎಲೆಕ್ಟ್ರಿಕಲ್ಗೆ. ವಾವ್, ಸುಂದರ ಒಂದು ಎಕ್ಸ್ಪೀರಿಯನ್ಸ್ ಇದು. ಸ್ನೇಹಿತರೆ, ಇದೇ ರೀತಿ ನಮ್ಮ ಜರ್ನಿ ವೀಡಿಯೋಸ್ಗಳು ನಮ್ಮ ವೀಡಿಯೋದಲ್ಲಿ ರೆಗ್ಯುಲರ್ ಆಗಿ ಬರ್ತಾ ಇರ್ತವೆ. ಸ್ವಲ್ಪ ಡಿಲೇ ಆಗ್ಬೋದು, ರೆಗ್ಯುಲರ್ ಆಗಿ ಬರ್ತಾ ಇರ್ತವೆ. ಸೊ ನಮ್ಮ ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ವ್ಯೂ ಮಾತ್ರ ಫುಲ್ ಮಾಡಿ. ಥ್ಯಾಂಕ್ ಯು. ನಿಮ್ಮ ಸಪೋರ್ಟ್ ಹೀಗೆ ಇರಲಿ, ಮುಂದುವರಿತಾನೆ ಇರಲಿ ನಿಮ್ಮ ಸಪೋರ್ಟ್ಗಳು. ವ್ಯೂ ಅಂತೂ ಬೇಕು ನಮಗೆ, ನಮ್ಮ ಯೂಟ್ಯೂಬು ಮುಂದುವರಿಬೇಕಾದ್ರೆ ನಿಮ್ಮದು ಆಶೀರ್ವಾದ ಬೇಕೇ ಬೇಕು ನಮಗೆ. ಇಲ್ಲಾಂದರೆ ಏನು ಸಾಧ್ಯ ಇಲ್ಲ. ವ್ಯೂ ಆದರೆ ಮಾತ್ರ ನಾವು ಮೇಲೆ ಬರ್ಬೋದು, ಇಲ್ಲ ಅಂದರೆ ಕಷ್ಟ. ಸೊ ಸ್ವಲ್ಪ ಶೇರ್ ಮಾಡಿ. ಬಾಯ್.